ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PU ಕಾಲೇಜ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗ್ತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ಸನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಸ್ಟಡಿ ಮೆಟೀರಿಯಲ್ಸ್ ಯಾವ ಅಂತಂದರೆ ಇಂದಿನ ಎಕ್ಸಾಮ್ಗಳಲ್ಲಿ ಅಂದರೆ ಹಿಂದೆ ನಡೆದಿರ್ತಕ್ಕಂಥ PU ಕಾಲೇಜ್ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಸೊ ಆ ಸಂದರ್ಭದಲ್ಲಿ ಪ್ರಿಪೇರ್ ಮಾಡಿರುವಂತಹ ಸ್ಟಡಿ ಮೆಟೀರಿಯಲ್ಸು ನೋಟ್ಸ್ಗಳಿವು. ಸೊ ಅವುಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ಮೊದಲು ನೀವು ಒಂದು ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಸೊ ನೋಡಿ ಫ್ರೆಂಡ್ಸ್, ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಏನಂತ ಸರ್ಚ್ ಮಾಡ್ಬೇಕಂತಂದರೆ ಸೊ ನೋಡಿ, PU ಲೆಕ್ಚರ್ ಸ್ಟಡಿ ಮೆಟೀರಿಯಲ್ಸ್ ಅಂತೇಳಿ ಸರ್ಚ್ ಮಾಡಿರಿ. PU ಲೆಕ್ಚರ್ ಸ್ಟಡಿ ಮೆಟೀರಿಯಲ್ಸ್ ಅಂತ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ವೆಬ್ಸೈಟ್ ಬರ್ತವೆ. ಈ ರೀತಿ ಬಂದ ಮೇಲೆ ನೋಡಿರಿ, ಹಿಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಆ ವೆಬ್ಸೈಟ್ ಯಾವುದಂತ ಸರಿಯಾಗಿ ನೋಡ್ಕೊಡ್ರಿ. ಸೊ ಹಾಗೆ ಇನ್ನೂ ಸ್ವಲ್ಪ ಮೇಲೆ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂತಲ್ಲ PU ಲೆಕ್ಚರ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ 2018. ನೋಡಿ ಫ್ರೆಂಡ್ಸ್, ಲಾಸ್ಟ್ ಟೈಮು 2018ರಲ್ಲಿ PU ಕಾಲೇಜ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟಡಿ ಮೆಟೀರಿಯಲ್ಸನ್ನು ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಎಲ್ಲ ಸಬ್ಜೆಕ್ಟಿನ ಸ್ಟಡಿ ಮೆಟೀರಿಯಲ್ಸು ಸಿಗ್ತಾ ಬರ್ತವೆ. ಸೊ ಇಲ್ಲಿ ನೋಡಿ, ನಾನು ತೋರಿಸ್ತಾ ಬರ್ತೀನಿ ಅಂತ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಬಂದ ಮೇಲೆ ಹೀಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್, PU ಲೆಕ್ಚರ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ 2018. ಹಾಗೆ ಸ್ಕ್ರೋಲ್ ಮಾಡಿರಿ. ನೋಡಿರಿ, PU ಲೆಕ್ಚರ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ 2018. ಈ ಫೈಲ್ ಯಾವ ರೀತಿ ಇದ್ದಾವೆ ನೋಟ್ಸ್ ರೂಪದಲ್ಲಿವೆ, ಕನ್ನಡದಲ್ಲಿನೇ ಇದ್ದಾವೆ. ಸೊ ನೋಡಿರಿ, 18/7/2018 ಇವನ್ನ ವೆಬ್ಸೈಟ್ಗೆ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿರಿ, PU ನೋಟ್ಸ್, PU ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ ನೋಟ್ಸ್ 2018. ಸೊ ಹಾಗೆ ಬಂದರೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬಂದು ನೋಡಿರಿ, ಇಲ್ಲಿ ಕನ್ನಡ ನೋಟ್ಸ್. ಇಲ್ಲಿ ಒಂದು ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಅಂತ ನಾನು. ಹಾಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಒಂದು ಕಡೆ ಫಸ್ಟ್ ನೋಡ್ಕೊಂಬಿಡ್ರಿ. ಕನ್ನಡ ನೋಟ್ಸ್, ಇಂಗ್ಲೀಷ್ ನೋಟ್ಸ್, ಎಕನಾಮಿಕ್ಸ್ ನೋಟ್ಸ್, ಪೊಲಿಟಿಕಲ್ ಸೈನ್ಸ್ ನೋಟ್ಸ್, ಹಿಸ್ಟ್ರಿ ನೋಟ್ಸ್, ಹಿಂದಿ ನೋಟ್ಸ್, ಎಜುಕೇಷನ್ ನೋಟ್ಸ್, ಜಿಯೋಗ್ರಫಿ ನೋಟ್ಸ್, ಸೈಕಾಲಜಿ ನೋಟ್ಸ್, ಕಂಪ್ಯೂಟರ್ ಸೈನ್ಸ್ ನೋಟ್ಸ್, ಮ್ಯಾಥಮೆಟಿಕ್ಸ್ ನೋಟ್ಸ್, ಸೋಷಿಯಾಲಜಿ ನೋಟ್ಸ್, ಕೆಮಿಸ್ಟ್ರಿ ನೋಟ್ಸ್. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಸಬ್ಜೆಕ್ಟಿನ ಪ್ರತಿಯೊಂದು ಸಬ್ಜೆಕ್ಟಿನ ಎಲ್ಲ ನೋಟ್ಸ್ಗಳಿದ್ದಾವೆ. ಇವು ಯಾವಾಗೇನು ಅಂತಂದರೆ 2018ರಲ್ಲಿ PU ಕಾಲೇಜ್ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಸೊ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂದಿನ ವ್ಯಕ್ತಿಗಳು ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ಗಳಿವು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕೆಲವೊಂದಿಷ್ಟು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ ಒಂದೆರಡು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಲ್ಲ ಇಷ್ಟಕ್ಕಂತ ಇದೆ ನೋಡಿರಿ. ನಿಮಗೆ ನಿಮ್ಮ ಸಬ್ಜೆಕ್ಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿಕೊಡ್ರಿ ಅಂತ ಈ ನೋಟ್ಸ್ಗಳನ್ನು. ಸೊ ನೋಡಿ ಫ್ರೆಂಡ್ಸ್, ನಾನು ಮೊದಲಿಗೆ ಕನ್ನಡನ ಓಪನ್ ಮಾಡಿ ತೋರಿಸ್ತೀನಿ ಅಂತ. ಕ್ಲಿಕ್ ಇಯರ್ ಟು ಡೌನ್ಲೋಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಓಪನ್ ಆಯಿತು. PDF ಕಾಪಿಲಿ ನಿಮಗೆ ಸಿಗ್ತಾ ಬರ್ತವೆ ಅವು. ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದಿಷ್ಟು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ಗಳೇ ಇಲ್ಲಿ PDF ಬರ್ತವೆ. ಸೊ ಅದು ಏನಕ್ಕೆ ಬಂದಿರುತ್ತೆ ಅಂದರೆ ನೋಡಿರಿ, ಅದೇ ಸಿಲೆಬಸ್ ನಿಮಗೆ ಇರುತ್ತೆ, ಅದೇ ನಿಮಗೆ ಚೆನ್ನಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಆಗಿರುತ್ತೆ. ಸೊ ಆದ್ದರಿಂದ ಆ ಸ್ಟಡಿ ಮೆಟೀರಿಯಲ್ಸ್ನ ಕೆಲವೊಂದಿಷ್ಟು ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇನ್ನೂ ಕೆಲವೊಂದಿಷ್ಟು ನಿಮಗೆ ಬುಕ್ಸ್ ಇರೋದಿಲ್ಲ, ಕೆಲವೊಂದಿಷ್ಟು ಪ್ರಿಪೇರ್ ಮಾಡಿರ್ತಕ್ಕಂಥ PDFs ಇರ್ತವೆ. ಸೊ ಅವುಗಳನ್ನೇ ನೀವು ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ನೋಟ್ಸ್ಗಳನ್ನು ಇದೇ ರೀತಿಯಾಗಿ ಪ್ರಿಪೇರ್ ಮಾಡ್ತಾ ಬನ್ನಿ. ಸೊ ನೋಡಿರಿ, ಇದು ಪ್ರಥಮ PUC ಐಚ್ಛಿಕ ಕನ್ನಡ ಪಠ್ಯ ಪುಸ್ತಕ. ನೋಡಿರಿ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಓದಬೇಕನ್ನೋದ್ರೆ ನೀವು ಈ ಪುಸ್ತಕಗಳನ್ನ ನೀವೇ ತೆಗೆದುಕೊಂಡು ಓದಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದ್ರು ನಿಮ್ಮ ತಮ್ಮನವರು ಯಾರಾದ್ರು ಇರ್ತಾರಲ್ಲ, ಸೊ ಅವ್ರ ಕಡೆಯಿಂದ ನೀವು ಬುಕ್ಸ್ ತೆಗೆದುಕೊಂಡು ಆರಾಮಾಗಿ ಸ್ಟಡಿಯನ್ನು ಮಾಡ್ಕೊಳ್ಬೋದು. ಹೌದಾ? ಸೊ ಇವು ಗೌರ್ಮೆಂಟ್ ಬುಕ್ಸ್ಗಳಾಗಿರ್ತವೆ. ಇನ್ನು ಕೆಲವೊಂದಿಷ್ಟು ಎಲ್ಲ ಸಬ್ಜೆಕ್ಟು ಗೌರ್ಮೆಂಟ್ ಬುಕ್ಸ್ಗಳೇ ಇಲ್ಲ, ಕೆಲವೊಂದಿಷ್ಟು ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ಗಳಿದ್ದಾವೆ. ಓಕೆ, ಗೌರ್ಮೆಂಟ್ ಬುಕ್ಸ್ ಇತ್ತಂದರೆ ನೀವು ಭಾಳ ಪುಣ್ಯವಂತರಂತೆ. ಯಾಕಂದರೆ ನಿಮಗೆ ಆರಾಮಾಗಿ ಈ ಬುಕ್ಸ್ಗಳೇ ನಿಮಗೆ ಹಾರ್ಡ್ ಕಾಪಿನೇ ಸಿಗ್ತಾ ಬರ್ತವೆ. ಸೊ ಇನ್ನು ಕೆಲವೊಂದಿಷ್ಟು ಪ್ರಿಪೇರ್ ಮಾಡಿರ್ತಕ್ಕಂಥ PDF ಇರ್ತವೆ. ಆ PDFಗಳನ್ನ ನೀವು ಏನು ಮಾಡಬೇಕು, ಪ್ರಿಂಟೌಟ್ನ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮೊಬೈಲಲ್ಲೇ ಓದೋದಕ್ಕೆ ಕಷ್ಟ ಆಗುತ್ತೆ. ಹೌದಾ? ಸೊ ಆದರೆ ಈ ರೀತಿಯಾಗಿ ನೋಟ್ಸ್ಗಳು ಸಿಗ್ತಾ ಹೋಗ್ತವೆ ನಿಮಗೆ. ಪ್ರತಿಯೊಂದನ್ನು ಕೂಡ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಪ್ರತಿಯೊಂದು ಸಬ್ಜೆಕ್ಟಿನ ನೋಟ್ಸ್ಗಳು ಇದ್ದಾವೆ. ಆಲ್ರೆಡಿ ನಿಮಗೆ ಸಬ್ಜೆಕ್ಟಿನ ತೋರಿಸಿದ್ದೀನಿ ನಾನು. ಹೌದಾ? ಸೊ ಈಗ ಇನ್ನೊಂದು ಬೇರೆದನ್ನ ತೋರಿಸ್ತೀನಂತ. ಸೊ ಇಲ್ಲಿ ಇಂಗ್ಲೀಷಿಗೆ ಬಂದರೆ ನೋಡಿರಿ, ಈ ಎಕನಾಮಿಕ್ಸ್ ಇದೆ. ಇನ್ನು ಎಕನಾಮಿಕ್ಸ್ ನೋಡೋಣ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ
ಯಾವುದೇ ಗೌರ್ಮೆಂಟ್ ಸ್ಕೂಲ್ ಅಥವಾ ಕಾಲೇಜಿನ ಪುಸ್ತಕ ಬಂದಿಲ್ಲ, ಹೌದಾ? ನಿಮ್ಗೆ ಆಲ್ರೆಡಿ ಅರ್ಥಶಾಸ್ತ್ರ ಪರಿಚಯ ಅಂತ ಕಾಣ್ತಾ ಇದೆ. ಡಾಕ್ಟರ್ MC ಅವರು ಬರೆದಿರ್ತಕ್ಕಂಥ, ಅಂದರೆ ಡಾಕ್ಟರ್ MC ಕೋಡ್ಲೆ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇದು. ಸೊ ಇದು ನಿಮಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಮುಂದೆ ಆಗಿ ಬಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಸಿಗ್ತಾ ಬರುತ್ತೆ ನೋಟ್ಸು. ಓಕೆ, ಇದನ್ನು ನೀವು ಪ್ರಿಂಟೌಟ್ನ ತೊಗೋಬೇಕು. ಇಲ್ಲ ಅಂತಂದರೆ ಈ ಬುಕ್ಸು ಆನ್ಲೈನಲ್ಲಿ ಸಿಗುತ್ತೆ, ಅಂದರೆ ಈ ಬುಕ್ಸನ್ನ ಪರ್ಚೇಸ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಸ್ಟಡಿ ಮೆಟೀರಿಯಲ್ಸನ್ನು ಅಥವಾ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ನೀವು ಇದನ್ನ ಪ್ರಿಂಟೌಟ್ನ ತೆಗೆಸ್ಕೊಟ್ರೆ ನೀವು ಓದೋದಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂತ ನಿಮಗೆ ಯಾವ್ಯಾವ ಸಬ್ಜೆಕ್ಟಿನ ನೋಟ್ಸು ಕೊಟ್ಟಿರಿ ಅಂತ ಕೂಡ ಲಾಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಹಾಗೆ ಆಥರ್ ನೇಮ್ಗಳ ಕೆಲವೊಂದಿಷ್ಟು ಬುಕ್ಸ್ಗಳ ಆಥರ್ ನೇಮ್ಸ್ ಕೂಡ ಹೇಳ್ರಿ ಅಂತ ಕೂಡ ಕೇಳಿದ್ರಿ. ಸೊ ಅದರಿಂದ ನಾನು ಇನ್ನೂ ಎಲ್ಲ ಸಬ್ಜೆಕ್ಟಿನ ವಿಷಯಗಳ ಬಗ್ಗೆ ಆಥರ್ಸನ್ನ ಸಿಕ್ಕಿಲ್ಲ, ಕೆಲವೊಂದಷ್ಟು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಸಿಕ್ಕಿದ್ದಾವೆ. ಸೊ ಅದನ್ನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಬರ್ತೀನಿ. ಆದರೆ ಇದು ಲಾಸ್ಟ್ ಇಯರು ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ಗಳಾಗಿದ್ದಾವೆ. ನಿಮಗೆ ಒಂದೆರಡು ಬುಕ್ ಇದೆ ಅಂತೇಳಿ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಅದು ಒಂದು ಅವಕಾಶ ಇದ್ದಂತೆ. ಯಾಕಂದರೆ ನಿಮ್ಗೆ ಈಸಿಯಾಗಿಯೇ ನಿಮ್ಮ ಮನೆ ಪಕ್ಕನೇ ಅಥವಾ ನಿಮ್ಮ ಮನೆಯಲ್ಲಿನೇ ಸಿಗ್ತವೆ. ಓಕೆನಾ, ಅವನ್ನೇ ನೀವು ಓದ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ನೋಟ್ಸ್ ಇದ್ದಾವೆ, ಇವನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.